ಮುನಿವವರ ನೆನೆಯುತ್ತಿರು, ವಿನಯದಲ್ಲಿ ನಡೆಯುತ್ತಿರು, ವನಿತೆಯರ ಬಲೆಗೆ ಸಿಲುಕದಿರು, ಸಿರಿಸುಖವು ಮನದಣಿಯಲಿಕ್ಕು ಸರ್ವಜ್ಞ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಸರ್ವಜ್ಞರು ಇಲ್ಲಿ ಹೇಳ್ತಾರೆ. ಮುನಿವವರನ್ನು ಕಂಡು ಮುನಿಯದೆ ವಿನಯದಿಂದಿರು, ಪ್ರೀತಿ ವಿಶ್ವಾಸದ ನುಡಿಗಳಿಂದ ಅವರ ವಿಶ್ವಾಸವನ್ನು ಗಳಿಸುವುದು ಉತ್ತಮವು, ಹಾಗೂ ಹೆಂಗಸರ ಮೋಹದ ಬಲೆಗೆ ಸಿಲುಕದಿದ್ದಲ್ಲಿ ಮನ ತಣಿಯುವಷ್ಟು ಸಿರಿಸುಖವು ನೆಮ್ಮದಿಯು ಲಭಿಸುವುದು ಎಂದಾಗಿ ಸರ್ವಜ್ಞರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಆಳಾಗಬಲ್ಲವನು ಆಳುವನು, ಅರಸನಾಗಿ ಆಳಾಗಿ ಬಾಳಲರಿಯದವನು ಕಡೆಯಲ್ಲಿ ಹಾಳಾಗಿ ಹೋದ ಸರ್ವಜ್ಞ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ, ಸೇವಕನಾಗಿ ನಿಷ್ಠಾವಂತನಾಗಿ ಸೇವೆಗೈಯುವವನು ಮುಂದೊಂದು ದಿನ ಅರಸನಾಗಿ ಆಳುವನು, ಸೇವಕನಾಗಿ ತನ್ನ ಕರ್ತವ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳದವನು ಕಡೆಗೆ ಹಾಳಾಗಿ ಹೋಗುವನು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ಅರಿಯನೆಂಬುವುದೊಂದು ಅರಸು ಕೆಲಸವು ನೋಡ, ಅರಿಯಿದೆಯನೆಂದು ಮರೆಯುವ ಬಡವನು ದೊರೆಗಳಾಳಲೆಂದ ಸರ್ವಜ್ಞ. ನೋಡಿ, ಈ ಒಂದು ಅದ್ಭುತ ವಚನದಲ್ಲಿ ಎಂತಹ ಅರ್ಥ ಒಳಗೊಂಡಿದೆ ಅಂತೇಳಿ, ಕೆಲವು ಸಲ ಕೆಲವನ್ನ ತಿಳಿದಿದ್ದರೂ ತಿಳಿದಿಲ್ಲವೆಂಬಂತಿರುವುದೇ ಉತ್ತಮವು, ಎಲ್ಲವೂ ತಿಳಿದಿರುವೆನೆಂದು ಮೆರೆದಾಡುವುದಾದರೆ ಆಳುವ ದೊರೆಗಳ ಆಳಾಗಬೇಕಾಗುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ಬಾಡ ತಿಂಬಾತಂಗೆ ಆಡೇನು ಆವೇನು, ಬಾಡಗವೇನು ನರಿಯೇನು, ಮನೆಯಲ್ಲಿ ದಡ್ಡ ನಾಯೇನು ಸರ್ವಜ್ಞ. ನೋಡಿ, ಈ ಒಂದು ವಚನದಲ್ಲಿ ಮಾಂಸಾಹಾರದ ಬಗ್ಗೆ ಸರ್ವಜ್ಞರು ಮಾತಾಡಿದ್ದಾರೆ. ಮಾಂಸವನ್ನು ತಿನ್ನುವವರಿಗೆ ಮೇಕೆಯಾದರೇನು, ಹಸುವಾದರೇನು, ಕೋತಿ ನರಿ ನಾಯಿಯೇ ಆದರೂ ಎಲ್ಲವೂ ಒಂದೇ ಎಂದು ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ಇಂತಹ ಅದ್ಭುತ ಅರ್ಥ ನೋಡಿ. ಮಾಂಸ ಅಂದರೆ ಎಲ್ಲ ಪ್ರಾಣಿಗಳ ಮಾಂಸವೂ ಸಹ ಒಂದೇ ಅಲ್ವಾ ಅನ್ನೋ ಒಂದು ಮಾತಿನಲ್ಲಿ ಇಲ್ಲಿ ಹೇಳಿದ್ದಾರೆ. ಅಪ್ಪ ಹಾಕಿದ ಗಿಡವು ಒಪ್ಪುತ್ತಲಿರಲು ತಪ್ಪಿಲ್ಲವೆಂದು ಅದನೇರಿ ಮಗನುರುಳಿ ಗೊಪ್ಪಿಗೊಳ್ಳುವನೇ ಸರ್ವಜ್ಞ. ನೋಡಿ, ಈ ಒಂದು ವಚನ ಎಂತಹ ಅದ್ಭುತ ಅರ್ಥವನ್ನು ಒಳಗೊಂಡಿದೆ ಅಂತೇಳಿ. ಅಪ್ಪನು ಹಾಕಿದ ಗಿಡವು ಚೆಳುವುಳ್ಳ ಹೆಮ್ಮರವಾಗಿ ಬೆಳೆದಿರುವುದಕ್ಕಾಗಿ ಮಗನಾದವನು ಆ ಮರದಲ್ಲಿ ನೇಣು ಹಾಕಿಕೊಳ್ಳಲೊಪ್ಪುವನೇ ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ಒಳ್ಳೆಯದನ್ನು ಹಂಚೋಣ, ಒಳ್ಳೆಯದನ್ನೇ ಮಾಡೋಣ. ಧನ್ಯವಾದಗಳು.